ಇದು ಒರಿಜಿನಲ್ ಸಾಲಿಗ್ರಾಮ ಲಕ್ಷ್ಮೀನಾರಾಯಣ. ಇದು ಅದೇ ಥರ ಐತಿ ನೋಡು. ಸಾಲಿಗ್ರಾಮ ಬರೋದು ಈ ಟೈಪು. ಇದಕ್ಕೆ ಎಷ್ಟೇ ನೀರು ಹಾಕಿರೋ ಅದು ಡ್ರೈ ಆಗುತ್ತೆ. ಅದು ನೋಡು, ಕಣ್ಣುಗಳು ಅಮ್ಮನವು, ಇದು ಬಾಯಿ, ಇದು ನಾಮನವೇಂತ ಸಿಂಹನ ನಾರಾಯಣ. ಎಷ್ಟೇ ನಾನು ಓಪನ್ ಮಾಡಿಲ್ಲ, ಆದ್ರೆ ಇದು ಎತ್ತಾಕಿರೋ ಭಿನ್ನ ಆದ್ರೂ ಇದು ಶಕ್ತಿ ಇರುತ್ತಿದ್ದು. ಸಾಲಿಗ್ರಾಮ ಅಂದ್ರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅಷ್ಟೇ ಕಷ್ಟ ಬರುತ್ತೆ. ಅಷ್ಟೇ ಕಷ್ಟ ಬರ್ತಿದ್ದಂಗೆ ಏನೈತೆ ಅಷ್ಟೇ ಸುಖನ ಕೊಡ್ತಾರೆ. ಕುಂತರ ತಕ್ಕ ದುಡ್ಡು ಬರುತ್ತೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ V1 ನ್ಯೂಸ್ ಕನ್ನಡ ವಾಹಿನಿ. ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿಯಮ್ಮ ಸನ್ನಿಧಾನದಲ್ಲಿ ನಡೆಯುವಂತಹ ಹೊಸ ವಿಷಯಗಳನ್ನ ನಮ್ಮ ಗೋವಿಂದರಾಜ್ ಗುರುಗಳು ಒಂದೊಂದಾಗಿ ತಿಳಿಸುತ್ತಾ ಬರುತ್ತಿದ್ದಾರೆ. ಅದಕ್ಕಾಗಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು. ನಮ್ಮ ಗೋವಿಂದರಾಜ್ ಗುರುಗಳು ದೊಡ್ಡ ಕಂಪನೀಸ್ಗಳಲ್ಲಿ ಬೋರ್ವೆಲ್ ಪಾಯಿಂಟ್ಗಳನ್ನ ಮಾಡುತ್ತಾ ಬರುತ್ತಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಸುಧಾಮೂರ್ತಿ ಅವರ ಇನ್ಫೋಸಿಸ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಆದರ್ಶ ಅಪಾರ್ಟ್ಮೆಂಟ್, ಇಲ್ಲಿ ನಮ್ಮ ಗೋವಿಂದರಾಜ್ ಗುರುಗಳು ಬೋರ್ವೆಲ್ ಪಾಯಿಂಟ್ ಮಾಡಿರೋದೆಲ್ಲ ಸಕ್ಸಸ್ ಆಗಿದೆ. ಹಾಗೆಯೇ ವೀಕ್ಷಕರೇ, ಈ ಬೋರ್ವೆಲ್ ಪಾಯಿಂಟ್ ಸಕ್ಸಸ್ ಆಗಿರೋದನ್ನ ಈ ದೃಶ್ಯಾವಳಿಯಲ್ಲಿ ನೋಡಬಹುದು. ಇನ್ನೊಂದು ವಿಷಯ, ತುಂಬಾ ದೂರ ಇರೋರು ಈ ಕ್ಷೇತ್ರಕ್ಕೆ ಬರುವುದಕ್ಕೆ ಆಗಲ್ಲ ಅನ್ನೋರು ತಮ್ಮ ಕಷ್ಟ ಬಗೆಹರಿಸಿಕೊಳ್ಳಲು ಸ್ವತಃ ಗೋವಿಂದರಾಜ್ ಗುರುಗಳನ್ನೇ ತಮ್ಮ ಮನೆಗಳಿಗೆ ಕರೆಯುತ್ತಾರೆ. ಭಕ್ತರ ಕಷ್ಟಗಳನ್ನು ನಿವಾರಿಸುವ ಗುರುಗಳು ಅವರ ಮನೆಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಭೇಟಿ ನೀಡಿ ಅವರ ಸಮಸ್ಯೆ ಏನಿದೆ ಎಂದು ತಿಳಿದು ಬಗೆಹರಿಸಿಕೊಡುತ್ತಿದ್ದಾರೆ. ಅಮ್ಮ ಹೆಂಗಾಳ ಹಂಗೆ ಮಕ್ಕಳಪ್ಪ, ಇಲ್ಲಿಂದ ತಕ್ಕ ನುಡಿ ಏನು ಕೊಟ್ಲ ಅವಳು ಕರೆಕ್ಟಾಗಿ ನುಡಿಯೋನಪ್ಪ. ನಿಮ್ಗೆ ಯಾರು ಕಳಿಸಿದ್ಲು ಅಂತಲೂ ಹೇಳಿಳು, ಯಾವ ದಿಕ್ಕಲ್ಲವ್ರಿ, ಯಾರ ಮನೆ ಅವ್ರ ಮಕ್ಳು ಎಷ್ಟು ಜನ ಅಂತಲೂ ಹೇಳಿಳು ಅವಳು. ನಿಜನಪ್ಪ. ಇದ್ರಲ್ಲಿ ಏನಾಯ್ತವ ಅಮ್ಮ ಮಾಡಿದ್ಕೆ ಅವಳು ಬಂದಿರೋದು ನನಗೇನಾಯ್ತ ಬಲಿ ಕೊಡ್ತಾರಪ್ಪ, ನನಗೆ ಜಾಗ ಕಳಿಸ್ಬೋಣ ಅಂತಾಳು. ಇಲ್ಲಿಗೆ ನೀನು 5ನೇ ಹೇಳು ಅಂತ ಹೇಳಿಳು. ಇಬ್ರು ಗುರುಗಳು ಏನಾಯ್ತ, ಇಬ್ರು ದೇವ್ರನಾರು, ನೀನೊಬ್ಬ ಈಗ ಬಂದಿದ್ದೆ 5ನೇ ನೀನು. ಇಷ್ಟೆಲ್ಲರೂ ಪರಿಹಾರ ಮಾಡ್ಕೊಂಡು ಇದ್ರ ಕಡೆ ನಾನು ಚೆನ್ನಾಗಿ ಮೇವು ತಿಂತಾ ಇದ್ದೀನಿ, ನನ್ನ ಯಾಕೆ ಕಳಿಸ್ತೀಯ ಅಂತ ಅವಳಿಲ್ಲ ಅಕ್ಕ. ನಮ್ಮ ಮನೆ ಒಳ್ಳೇದಾಗಲಿ ಅಂತ ನಾವು ಇಬ್ರು ದೇವ್ರಿರೋರು ಬಂದಾರೆ, ಇನ್ನಿಬ್ರು ಗುರುಗಳು ಬಂದಾರೆ. ಈಗ ನೀನೊಬ್ಬ ಬಂದಿದೀಯಾ ಈಗ ಅಂತ ಇರ್ತಿ. ಆಸ್ತಿ ವಿಚಾರಕ್ಕೆ ಹೋಗ್ದಂಗಿದ್ರೆ ಸುಮ್ಮನಿರ್ತಾರೆ ಅಂತ ಹೋಗತ್ತೆ ಅಂತೆ. ಧರ್ಮಕರ್ಮ ಏನಿಲ್ಲ ಯಾರತಿ. ಇಬ್ರು ಗುಡ್ಗವ್ರೆ ಅಂತೆ, ಒಬ್ಳು ಹೆಣ್ಣೆಂಗ್ಸ ಅಂತೆ. ಇದಕ್ಕೆ ಏನೈತೆ ಬಲಿ ಕೊಡ್ತಾವ್ರೆ, ಊಟ ಕೊಟ್ಟು ನನ್ನ ಕೈ ಕೆಲಸ ಮಾಡಿಸ್ತಾವ್ರೆ ಅಂತ. ಇದರಲ್ಲಿ ಒಬ್ಬ ನೀನು, ಇನ್ನಿಬ್ರು ಗುರುಗಳು ಬಂದು ಹೋಗ್ಯಾರೆ ಅಂತ. ನಿನ್ನ ಮನೆಗೆ ಬಂದ್ರೆ ಅದು ನಿಜವಾ ಇದು? ಇದನ್ನ ಇವಳು ಬಾಯಿ ಬಿಡ್ತಾ ಇರೋದು, ನಾನು ಇವಳ್ತ ಬಾಯಿ ಬಿಡಿಸ್ತಾ ಇರೋದು ನೋಡಕ್ ನೀನು ಗೊಂಬೆ. ಅದಕ್ಕೆ ತ್ರಾಣ ತುಂಬಿದ್ದೀನಿ ಈಗ. ಅದ್ರ ತ ಕೇಳ್ಕೊಂಡೆ ನಾನು ನಿನಗೆ ಉತ್ತರ ಕೊಡ್ತಾ ಇರೋದು ನಾನು. ಸರಿ ಸರಿ. ಅದವನ ಮಗ ತಿನ್ಬೇಕು ಅಂತಕೊಂಡ್ರೆ ತಿನ್ಕೊಂಡಿದ್ದೀನಿ ಅಂತ. ಪ್ರಶ್ನೆ ಮಗ ತಿನ್ಕೊಂಡಾಳಮ್ಮ ಅವಳು.
ಅದು ಗಂಡು ಮಗನೇ, ಅದು ಗಂಡು ಮಗ ಸಂತಾನನೇ ಆಗ್ತಾ ಇಲ್ಲ, ಏನು ಅಂತ ಗೊತ್ತಿಲ್ಲ. ಮಗ ತಿನ್ಕಂತ ಇದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇರೋ, ನಿಮ್ಮನ್ನೇ ತಿನ್ಬೇಕು ಅಂತ ಬಿಟ್ಟಾಳೆ ಅಂತ ಇದನ್ನ. ಅಯ್ಯೋ ಮೊನ್ನೆ ಅವ್ಳು ನನ್ನ ಚಿಕ್ಕ ಮಗಿನ ಮೇಲೆ ಇಬ್ರು ಕುತ್ಕೊಂಡ್ಬಿಟ್ಟು ಮಕಾಡೆ ಹಾಕ್ಬಿಟ್ಟು ಕುತ್ಕೊಂಡು ತುಳಿತಾವ್ರಿ ಎರಡು. ಇವ್ ಬಂದು ಆಮೇಲೆ ಮಾಡ್ಕೊಂಡದು. ಮಕ್ಕಳು ಕಳಿಸ್ಕೊಡ್ತೀನಿ ಎಂದೆತ್ತು ಆ ದೇವ್ರ ಯಾರ ಥರ ಪೂಜೆ ತಗೊಂಬಾರ್ದು ನೀನು. ಇವೆಲ್ಲ ಅವತಾರಗಳು ಮಾಡ್ಕೊಂಡು ಮಕ್ಕಳನ್ನ ತಿನ್ಕೊಂಡು ನೀವು ಬಂತಲ್ಲ, ಅದು ನಿಮ್ಮನ್ನು ಮನ್ಸನ್ನು ತಿನ್ನ ಚೌಡಿ. ಅದು ನಿನ್ನ ಮಗವನ್ನ ನಿಮಗೆ ಕೊಟ್ಟದ್ದು ಕಷ್ಟನೆಲ್ಲ ಹೇಳ್ತು, ಎಲ್ಲದು ಬಗೆಹರಿಸಿದು. ಇದು ಬಗ್ಗೆ ನಿನಗೆ ಎಲ್ಲದು ಹೇಳಿದ್ದು, ನಾವು ಮಾಡಿದ ಕಾರ್ಯ ಪೂಜೆ ನಿನಗೆ ಸರಿ ಅನ್ನಿಸ್ತಾ? ಹ್ಞೂ ಸರಿ ಅನಿಸ್ತು. ಮುಂಚೆ ಯಾರು ಬಂದಿದ್ರು, ಅವ್ರದ್ದೆಲ್ಲ ಏನು ಸರಿ ಅನಿಸ್ಲಿಲ್ಲ. ಇದೆ ಅಂತ ನಮ್ಮ ಮನಸ್ಸಲ್ಲಿತ್ತು, ಅವ್ರು ಮಾಡಲಿಲ್ಲ ಅವಾಗ. ಈಗ ಬಗೆಹರಿಸಿದ್ರ. ಗೊಂಬೆ ಪ್ರಯೋಗ ಮಾಡಿದ್ದು ನಾನೆಲ್ಲದು ಕಾರ್ಯ ನೋಡಿದ್ದು. ಹೌದೌದು, ಅವ್ರ ಮಕ್ಕ ಹೆಂಗಿತ್ತು ಹಂಗೆ ಮಾಡಿದ್ರೆ. ಅದು ನೋಡ್ರಿ, ಅವಳು ಎಲ್ಲಿದ್ಲು, ಅವಳು ಶತ್ರುನಿ ಆ ದಿಕ್ಕಲ್ಲಿ ಇದ್ದಿದ್ನು ಹೇಳ್ತು. ತಿರ್ಗಾ ಅದು ಮಕನು ಹಂಗೆ ಹೇಳ್ತಾವ. ಹೌದೌದು, ತಿರ್ಗಾ ಅದೇನೈತೆ ನನ್ನ ಮನ್ಸನ್ ತಿನ್ಬೇಕು, ನನ್ಗೇನೈತೆ ಇಲ್ಲಿ ಎಲ್ಲ ಕೊಡ್ತಾವಳೆ, ನಾನು ಹೋಗಲ್ಲ ಅಂತ. ಅದೇನೋ ಕರೆಕ್ಟ್. ಅದನ್ನ ಬಿಡಿಸಿ ಕಳ್ಸಿದ್ ಗೊತ್ತಾತನಪ್ಪ. ಇಲ್ಲಿ ಎಲ್ಲಾ ಪ್ರತಿಯೊಂದು ಸತ್ಯಾಂಶನೂ ಇಲ್ಲಿ ಯಾರ್ಯಾರು ಬಂದು ಹೋಗಿದ್ರು ಅಂತ ಎಲ್ಲಾರನು ಹೇಳ್ತು. ಹೌದೌದು, ಇಲ್ಲಿ ತನಕ ಕಷ್ಟ ಕೊಟ್ಟದ್ದು ನಾನೇ, ಇಲ್ಲಿ ಎಲ್ಲ ಇದು ಮಾಡ್ತಿದ್ದು ನಾನೇ. ಎಂದೆಂದು ಬರಲ್ಲ, ನಮ್ಮ ಅಕ್ಕ ಬಂದಾಳೆ ಅಂತ ಅದು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತದನಪ್ಪ. ಹೌದು, ಇದಕ್ಕೆ ನಿನಗೆ ಇಲ್ಲಿಂದ ಸಂತೋಷನ, ಇದಕ್ಕೆ ನಿಮ್ಗೆ ಮಾಡಿದ್ದು ನಾವು ಕಾರ್ಯ ನಮ್ಗೇನೋ ಮನಸ್ಸು ತೃಪ್ತಿ ಅನಿಸ್ತದೆ. ಅಷ್ಟೇ ಸಾಕಪ್ಪ. ನಿಮ್ಗೆ ಬದಿ ಕೇಳ್ರಿ, ಒಳ್ಳೇದಾಗಲಿ. ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡುವುದಾದರೆ ಈ ಕೆಳಗೆ ಕೊಟ್ಟಿರುವ ನಂಬರನ್ನು ಸಂಪರ್ಕಿಸಿ. ಹಾಗೆಯೇ ಈ ಕ್ಷೇತ್ರದ ವಿಶೇಷ ದಿನಗಳೆಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು. ವೀಕ್ಷಕರೇ, ಈ ಪುಣ್ಯ ಕ್ಷೇತ್ರದ ವಿಳಾಸ: ಹಟ್ಟಿ ಲಕ್ಕಮ್ಮ ಮತ್ತು ಜಲದಗೆರೆಯಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. 9845604541. ಸಾಲಿಗ್ರಾಮದ ಬಗ್ಗೆ ಪೂರ್ತಿ ವಿವರವಾಗಿ ನಮ್ಮ ಗೋವಿಂದರಾಜ್ ಗುರುಗಳು ಹೇಗೆ ಪೂಜೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನ ಎಂದು ತಿಳಿಸಿಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ವಿ1 ಸುದ್ದಿವಾಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ತುಂಬಾನೇ ವಿಶೇಷ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಲಿಗ್ರಾಮ ಬಗ್ಗೆ, ಅಂದ್ರೆ ಮನೇಲಿ ಅದನ್ನಿಟ್ಟು ಪೂಜೆ ಮಾಡ್ಬೋದಾ ಮಾಡಬಾರ್ದಾ, ಮತ್ತೆ ಎಲ್ಲಿ ಸಿಗುತ್ತೆ, ದೇವ್ರಿಗೆ ಯಾವ ತರ ಶಕ್ತಿ ಬರುತ್ತೆ, ಮತ್ತೆ ದಿಗ್ಬಂಧನ ಆಗಿರ್ಬೋದು ಯಾವ ತರ ಅಂತ ಗುರುಗಳನ್ನ ಕೇಳೋಣ ಬನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ ವೀಕ್ಷಕರೇ, ನಮಸ್ತೆ. ಗುರುಗಳೇ, ಸಾಲಿಗ್ರಾಮ ವಿಶೇಷತೆ ಏನು, ಅಂದ್ರೆ ಅದ್ರ ಬಗ್ಗೆ ದೇವರಿಗೆ ಶಕ್ತಿ ತುಂಬೋದಾಗಿರ್ಬೋದು, ದಿಗ್ಬಂಧನ, ಮತ್ತೆ ಎಲ್ಲಿ ಸಿಗುತ್ತೆ ಅದು? ಇದು ಸಾಲಿಗ್ರಾಮ ಇವ್ರು ಅನ್ಕೊಂಡಂಗೆ ಗಂದಿಗೆ ಅಂಗಡಿಗಳು ಸಿಗ್ತವೆ. ಗಂದಿಗೆ ಅಂಗಡಿಯಲ್ಲಿ ಸಿಗವ ಸಾಲಿಗ್ರಾಮ ಇವು. ಇದು ಗಂದಿಗೆ ಅಂಗಡಿಯಲ್ಲಿ ಸಿಗೋ ಸಾಲಿಗ್ರಾಮ. ಇದಕ್ಕೆ ಲಕ್ಷ್ಮಿ, ನರಸಿಂಹ ಅದನ್ನ ಏನಂತ ಹೇಳ್ತಾರೆ. ಇವೆಲ್ಲ ಸುಮ್ಮನೆ ಏನೈತೆ ಬೆಂಚ್ ಕಲ್ಲು ಇವು. ಈ ಫಿಶ್ ಟ್ಯಾಂಕ್ಗಳಿಗೆ ಮತ್ತೆ ಇವಕ್ಕೆಲ್ಲ ಹಾಕ್ತಿವಲ್ಲ, ನದಿ ಒಳಗೆ ಇರ್ತಾವಲ್ಲ, ಇದನ್ನೇ ಸಾಲಿಗ್ರಾಮ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದ ತಗೊಂಡ್ಬಂದು ಅದನ್ನ ಇದು ಮಾಡಿ. ಇದು ಏನೈತೆ, ಇದೇ ಸಾಲಿಗ್ರಾಮ. ಇದು ಒರಿಜಿನಲ್, ಇದು ಸಾಲಿಗ್ರಾಮ ಅಂತ. ಇದು ಸಾಲಿಗ್ರಾಮ. ಇದು ಒರಿಜಿನಲ್ ಸಾಲಿಗ್ರಾಮ. ಇದು ಒರಿಜಿನಲ್. ಇದು
ಇದು ಕಲ್ಲು ನಾವು ಹೊಡೆದಿದ್ದೀವಿ ನೋಡು, ಹಾ. ಇದು ಖಾಲಿ ಗಂಡಕಿ ನದಿ ಒಳಗೆ ಸಿಗೋದು ಇದು. ಇದ್ರಾಗ ವಜ್ರ ಕೀಟ ಅನ್ನತಕ್ಕದ್ದು ಇಲ್ಲಿ ಕೊರತೈತೆ ನೋಡಿದ್ರಿ. ಇನ್ನು ಅದನ್ನ ಪೀಸ್ ತೆಗೆದಿರೋದು. ಅದು ಇಟ್ಕೊಂಡ್ಬಿಟ್ರೆ ಮೈ ಒಂಥರ ಜುಮ್ ಜುಮ್ ಅನ್ನತ್ತೆ, ಒಂದು ಶಕ್ತಿ ಆಗುತ್ತೆ. ದೇವ್ರಿಗೆ ನಿಜವಾದ ಶಕ್ತಿ ಇದು. ಸಿಂಹ ನಾರಾಯಣ, ಲಕ್ಷ್ಮೀ ನಾರಾಯಣದ ಇದು ತಾಯಿ ಅಷ್ಟು ಏನೈತೆ. ಇದು ಗೆರೆಗಳು, ರಂಧ್ರಗಳು. ಇದೇ ತರ ಒರಿಜಿನಲ್ ಸಾಲಿಗ್ರಾಮ ಇದು. ಈ ಸಾಲಿಗ್ರಾಮ ತರ ಇದೇ ತರ ಏನೈತೆ ಒಂದು ಮಿಷಿನ್ ಬರುತ್ತೆ. ಈ ಕಲ್ಲುಗಳು ಏನೈತೆ ಇದನ್ನ ಯಾವ ತರ ಮಾಡಿದಾರೆ ನೋಡಿ, ಇದನ್ನೆಲ್ಲನ ಈ ಮೇಣ ಇದನ್ನೆಲ್ಲ ಒಂಥರ ರಫ್ ಇದನ್ನ ಮಾಡಿಬಿಟ್ಟು ಇದು ಮಾಡ್ತಾರೆ. ಈ ಕವಡೆ ಲಿಂಗಗಳು ಬರುತ್ತಲ್ಲ ಆ ತರ ಮಾಡ್ತಾರಲ್ಲ, ಆ ತರದಾಗ ಇದು ಮಾಡ್ತಾರೆ ಇವೆಲ್ಲನ. ನುಣುಪ್ನ ನೋಡು ಅಲ್ಲೆಲ್ಲ ಸ್ಪ್ರೆಸ್ ಆಯ್ತು ನೋಡು. ಈಗ ಇದನ್ನ ಆ ತರ ಮಾಡಕ್ ಬರಕ್ಕೆ ಏನಂದ್ರೆ ಇದು ಒರಿಜಿನಲ್, ಇದು ಒರಿಜಿನಲ್, ಇದು ನ್ಯಾಚುರಲ್ ಆಗಿದೆ ಇದು. ಇದೆಲ್ಲ ನೋಡಿ ಇಲ್ಲಿ ಫುಲ್ ಈ ಸಣ್ಣ ರಂಧ್ರನು ಅಲ್ಲಿ ಮಿಷಿನ್ ಕುಯ್ಯಕಲ್ಲ ಅದು. ಇದು ಈ ರಂಧ್ರಗಳನ್ನ ಏನೈತೆ ಇದನ್ನೆಲ್ಲ ಬೇಕಾದ್ರೆ ಮಿಷಿನ್ ಮಾಡ್ತಾರೆ. ಇಲ್ಲಿ ಸೆಂಟ್ರಾಗ ಐತೆ ನೋಡು, ಹೌದು, ಸುದರ್ಶನ. ಇದು ಈ ಸಾಲಿಗ್ರಾಮ ಯಾರು ಮಾಡಕ್ಕಲ್ಲ. ಇದು ಇದೇ ಸಾಲಿಗ್ರಾಮ ನನ್ನ ಹತ್ರ ಇರೋದು. ಇದನ್ನ ಏನೈತೆ ಇದು ದೇವ್ರಿಗೆ ನಿಜವಾದ ಶಕ್ತಿ. ಇದನ್ನೇನೈತೆ ಇದನ್ನ ಗಂಡಕಿ ನದಿ, ನೇಪಾಳ. ಅಂದ್ರೆ ಗುರುಗಳೇ ಇದು ದೇವಸ್ಥಾನದಲ್ಲಿ ಮಾತ್ರ ಇರ್ಬೇಕಾ, ಇಲ್ಲಾಂದ್ರೆ ಮನೇಲಿ ಇಟ್ಕೊಂಡ್ರೆ ಯಾವ ತರ ಪೂಜೆ ಮಾಡ್ಬೇಕು? ನೋಡಪ್ಪ ಇದನ್ನ ಈ ತರ ಒಂದಿಷ್ಟು ಇದನ್ನ ಅಭಿಷೇಕ ಮಾಡ್ಬೇಕು, ಹಾಲು ಹಾಕ್ಬೇಕು, ನೀರು ಹಾಕ್ಬೇಕು. ಆಮೇಲೆ ಏನೈತೆ ಒಂದಿಷ್ಟು ಸಕ್ಕರೆ ಏನೈತೆ, ಏನು ಸಿಕ್ಲ ಒಂದಿಷ್ಟು ಹಾಲು ನೀರು, ಅದನ್ನ ಇದ್ರ ಮೇಲೆ ತುಳಸಿ ಇಕ್ಬೇಕು. ನಾನು ಏನೈತೆ ಅದಕ್ಕೆ ಸಿಂಹನ ನಾರಾಯಣಗೆ ಮತ್ತೆ ಸರಗಮ ತುಳಸಿನೇ ನಾನು ಶ್ರೇಷ್ಠ. ಅದಕ್ಕೆ ಅಷ್ಟೇ ನಾನು ಅಲಂಕಾರ ಮಾಡೋದು. ಇನ್ನೇನೈತೆ ಅಮ್ಮನವ್ರಿಗೆ ಎಲ್ಲ ಅಲಂಕಾರ, ಅವ್ರಿಗೆ ಅಲಂಕಾರವೇ ಭೂಷಣ ಅವ್ರಿಗೆ, ಅದನ್ನ ಮಾಡ್ತೀವಿ. ಇದನ್ನೇನೈತೆ ಇದನ್ನ ಒರಿಜಿನಲ್ ಅಂತ ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಏನೈತೆ ಅದಕ್ಕೆ ಅದೇನೇನೈತೆ ಒಂದು ಸ್ಥಾನ ಅದಕ್ಕೆ ಕೊಟ್ಟಾಗ ಅದಕ್ಕೆ ಅದು ಏನೈತೆ ತಿರುಗಿ ಬಿಡ್ತೈತೆ. ಅದು ಹಿಂಗೆ ರೊಟೇಷನ್ ಆಗುತ್ತೆ. ತೋರಿಸ್ತೀನಿ ಅದೊಂದು ಪ್ಲೇಟ್ ಮೇಲೆ ಇಟ್ಟು. ಇವೆರಡು ಸುಮ್ಮನೆ ಗುರುಗಳೇ ಇದ್ರ ಬಗ್ಗೆ ಮುಖ್ಯ ವಿಚಾರ ತಿಳಿಸ್ಕೊಡ್ಬೇಕು ನೀವು. ಇದನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಕಂಟಿನ್ಯೂ ಮಾಡ್ತಾ ಇರ್ಬೇಕಾ, ಇಲ್ಲ ಅಂತಂದ್ರೆ ಅದು ಇಟ್ಕೊಂಡು ಪೂಜೆ ಮಾಡಿದ್ರೆ ಸಮಸ್ಯೆ ಉಂಟಾಗುತ್ತೆ ಅಂತಾರೆ, ಅದು ನಿಜಾನಾ? ಇದು ಕಷ್ಟ ಅನ್ನತಕ್ಕದ್ದು ಬಹಳ ಬರುತ್ತೆ. ಅದಿಟ್ಟು ಪೂಜೆ ಮಾಡಿದಾಗ ಪರೀಕ್ಷೆ ಈ ವನವಾಸಗಳು ಸಿಕ್ಕಾಪಟ್ಟೆ ಕಷ್ಟಗಳು ಎಲ್ಲ ಬರ್ತವೆ. ಆ ಕಷ್ಟ ಅನ್ನತಕ್ಕದ್ದು ಆಮೇಲೆ ಅದರಿಂದ ಸುಖ ಬರುತ್ತೆ. ಈ ಸಾಲಿಗ್ರಾಮ ಅನ್ನತಕ್ಕದ್ದು ನೋಡು. ನೀವೇನು ಮಾಡ್ತಾನಿಲ್ಲ, ಸುಮ್ನೆ ಕೈ ಇಟ್ಟಿದ್ರ ಅಷ್ಟೇ. ಯಾರ ಇಡ್ಲ ಅದ್ರ ಮೇಲೆ. ಇದನ್ನ ನಾವೇನೈತೆ ಕಾಲಿಗೆ ಗಂಡಕ್ಕಿ ಒಳಗೆ ನದಿ ಒಳಗೆ ತಪಾಸ್ ಮಾಡಿ ಸಿಂಹ ನಾರಾಯಣನಿಂದ ಆಶೀರ್ವಾದ ಪಡ್ಕೊಂಡು ನೋಡು. ಹೌದೌದು. ಇದನ್ನ ನೋಡು. ಅದೆಷ್ಟು ರೌಂಡ್ ಬಂತು? ಬರ್ಲಿಲ್ಲ ನೋಡು. ಇದು ಗಂದಿಗೆ ಅಂಗಡಿ ಸಿಗತ್ತಿದ್ದು. ಅದ್ನಿಲ್ಲದೆ ಅಲ್ಲ, ಅದು ಗಂದಿಗೆ ಅಂಗಡಿ ಸಾಲಿಗ್ರಾಮ. ಅವತ್ತು ನಿಮ್ಮ ಮಕ ಇರಲ್ಲ, ಏನೂ ಇರಲ್ಲ, ಆಕಾರ ಇರಲ್ಲ ಅದಕ್ಕೆ. ಇವೆಲ್ಲ ಇಡ್ತೀವಲ್ಲ, ಇವು ಇಟ್ಟದ ನಾವು ಅವನ್ನ ಇಡಲ್ಲ. ಒರಿಜಿನಲ್ ನೋಡು. ಎಷ್ಟು ಸುತ್ತು ಬರ್ತಿದೆ ಅದು. ಎಷ್ಟು ಪವರ್ ಆಗಿರುತ್ತೆ. ನಮ್ಮ ಸುಮ್ಮನೆ ಉಗುರಿಸು ಯಾರೇ ಟೆಸ್ಟ್ ಮಾಡೋಕ್ಕೂ ಅಷ್ಟೇ, ಉಗುರು ಟೆಸ್ಟ್. ಆಮೇಲೆ ಏನೈತೆ ಈ ಕಲ್ಲು ಮೇಲೆ ಇಕ್ಕಿರ ಕುರು ಕೊಡ್ತೈತೆ, ತಿರುಗಿ ಬಿಡ್ತೈತೆ, ಗರಗರ ಅಂತಾರೆ. ಯಾವುದೇ ಒಂದು ಶಕ್ತಿ ಇಲ್ದಲೆ ಯಾವುದೂ ತಿರ್ಗಲ್ಲ. ಅದಕ್ಕೊಂದು ಶಕ್ತಿ, ಒಂದು ಮಹತ್ವ ಇದ್ದು ಅದೇನಾಗುತ್ತೆ ವರ ಕೊಡುತ್ತೆ. ಅದು ಹಿಂಗ್ ಗರಗರ ತಿರುಗಿಸ್ಬಿಡ್ತೈತೆ ಅವ್ನು. ಹೌದು. ಅಂದ್ರೆ ಇವಾಗ ಕಲ್ಲು ಸುಮ್ನೆ ಇಟ್ರೆ ತಿರ್ಗೋದು, ಮತ್ತೆ ಗುಂಡ್ಕಲ್ ಮೇಲೆ ಕುತ್ಕೊಂಡ್ರೆ ತಿರ್ಗೋದು, ಅದಕ್ಕೆಲ್ಲ ಈ ಶಕ್ತಿ ತುಂಬಿರ್ತಾರ ಅಂತನಾ? ಇಲ್ಲ, ಅದು ನೀನ್ ಯಾವ ತರ ಇದು ಮಾಡ್ತೀಯ ವೈಬ್ರೇಷನ್ ನಿನಗೆ ಶರೀರದಲ್ಲಿ ಇರುತ್ತಲ್ಲ, ಉಶ್ವಾಸ ನಿಶ್ವಾಸ ಅಂತ ಹೇಳ್ತೀವಲ್ಲ, ಆ ತರದೊಳಗೆ ಇದಾಗುತ್ತೆ. ಇದನ್ನು ವೀಕ್ಷಕರಿಗೆ ತೋರ್ಸಕ್ಕೋಸ್ಕರ ನೋಡಿದ ಒರಿಜಿನಲ್ ಸಾಲಿಗ್ರಾಮ, ಲಕ್ಷ್ಮೀ ನಾರಾಯಣ. ಇದು ಅದೇ ತರ ಐತಿ. ಇದು ಏನೂ ಇಲ್ಲ, ಇದು ಸಾದ ಐತಿ, ಯಾವ್ದು ರಂಧ್ರ ಕೊರದಿಲ್ಲ. ಶ್ರೀರಾಮನ ಇದು ಸುದರ್ಶನ. ನೋಡು, ಸಾಲಿಗ್ರಾಮ ಬರೋದು ಈ ಟೈಪು. ಇದಕ್ಕೆಷ್ಟೇ ನೀರು ಹಾಕಿರೋ ಅದು ಡ್ರೈ ಆಗುತ್ತೆ, ನೀರು ಹೀರ್ಕೊಳ್ಳುತ್ತೆ, ಅದು ನೀರೆಲ್ಲ ಇರ್ತದೆ. ಅದೇ ಇದು ನೋಡು,
ಇದು ಬಣ್ಣ ಕಟ್ಟೋದು ಇದಕ್ಕಿರೋದಕ್ಕೂ ನೋಡು ಇದಿರೋದಕ್ಕೂ ನೋಡು. ನೀಟಾಗಿ ಪಾಲಿಶ್ ಮಾಡಿರೋ ತರ ಇದೆ. ಪಾಲಿಸ್ ಆಲ್ಟ್ರೇಷನ್ ಇದು ಗೋಲಿಗಳು ಮಾಡ್ತಾರಲ್ಲ ಮಕ್ಕಳಾಡ ಗೋಲಿಗಳು ಆ ಥರದಲ್ಲಿ ಮಾಡೋದಿವು ನೋಡು. ಸ್ವಾಮಿಯವ್ರ ಮೇಲೆ ಇಕ್ಕದಂಗೆನ. ಇದು ಇನ್ನೂ ಫಾಸ್ಟ್ ಆಗಿ ತಿರುಗ್ತೈತೆ. ಅದು ನೋಡು ಇದ್ರಲ್ಲಿ ಏನೈತೆ ಕಣ್ಣುಗಳು ಅಮ್ಮನವು, ಇದು ಬಾಯಿ, ಇದು ನಾಮನ ಸಿಂಹನ ನಾರಾಯಣ. ಇದರಲ್ಲಿ ಇದನ್ನ ನಾವು ನೋಡು ಎಷ್ಟೇ ನಾನು ಓಪನ್ ಮಾಡಿಲ್ಲ. ಇದನ್ನ ಹೊಡೆದ್ರೆ ಇದು ಎತ್ತಾಕಿರೋ ಭಿನ್ನ ಆದ್ರೂ ಇದ್ರ ಶಕ್ತಿ ಇರುತ್ತಿದ್ದು ಅಷ್ಟು. ವೀಕ್ಷಕರೇ ಇದು ಸಾಲಿಗ್ರಾಮ ಅಂದ್ರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅಷ್ಟೇ ಕಷ್ಟ ಬರುತ್ತೆ. ಅಷ್ಟೇ ಕಷ್ಟ ಬರ್ತಿದಂಗೆ ಏನೈತೆ ಅಷ್ಟೇ ಸುಖನ ಕೊಡ್ತಾರೆ. ಕುಂತರ ತಕ್ಕ ದುಡ್ಡು ಬರುತ್ತೆ, ಕುಂತರ ತಕ್ಕ ದರಿದ್ರನ ಕಷ್ಟ ಬಂತು ಅಂದ್ರೆ ಪೂಜೆ ನಿಲ್ಲಿಸ್ಬಾರ್ದು. ನನಗೆ ನನ್ನ ವನವಾಸನ 3 ಚರಿತ್ರೆ ಹೇಳ್ಬೋದು. ನಾನು ಹೇಳಿದ್ನಲ್ಲ ಪುಷ್ಪ ಫ್ಯಾಕ್ಟ್ರಿ ಒಳಗೆ ನನಗೆ ಅಪಮಾನ ಅವಮಾನ ಎಲ್ಲ ಫ್ಯಾಕ್ಟ್ರಿ ಒಳಗೆ ನನಗೆ ಏನೈತೆ ಊರು ಬಿಟ್ಟು ನಾನು ಏನೈತೆ ಹೋದಾಗ ಫ್ಯಾಕ್ಟ್ರಿ ಒಳಗೆ ಸೇರ್ಕೊಂಡಾಗ ನನಗೇನೈತೆ 100 ರೂಪಾಯಿಗೂ 10 ರೂಪಾಯಿ ಏನಂತ ಕೂಡಿ ಹುಡುಗರು ನನಗೆ ಕಾಸು ಕೊಟ್ಟರು 1 ತಿಂಗಳಿಗೆ ಆಗೋಷ್ಟು ಅಂತ. ಆಮೇಲೆ ನಾನು ಒಂದು ಅಂಗಡಿ ಸಾಲ ಕೇಳಬೇಕು, ನಾನು 1 ತಿಂಗಳು ಪೇಮೆಂಟ್ ಆಗೋರ್ಗ ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ಹೋದ್ರೆ ನಾನು ಸ್ವಾಮಿ ನೆನೆಸ್ಕೊಂಡು ನಾವು ರಂಗನಾಥ ಸ್ವಾಮಿನ ಮತ್ತು ನಾನು ತಾಯಿ ನಮ್ಮವನ್ನ ಹಿಂದೆ ಬೆಂತೊಡ್ದಂಗೆ ಅದೇ ಹಿಂದಿದ್ದು ನಡೆಯ ನಾನು ಅಂತಾನೆ. ಇವತ್ತು ಅವ್ರು ಸಾಕ್ಷಿ ಅವ್ರಿ, ಅಣ್ಣ ಹಿಂಗೆ ಒಂದಿಷ್ಟು ಐಟಮ್ ಬೇಕಣ್ಣ ದುಡ್ಡಿಲ್ಲ ನಾನು ತಗ ಅಂತಂದು. ಗುರ್ತಿಲ್ ಪರಿಚಯ ಇಲ್ಲ, ಹೋಗಪ್ಪ ತಗೊಂಡು ಕೊಡಿವೆ ಸಂಬಳ ಆದ್ವಾಗ ಅಂದ್ರು. ಕೈ ಮುಗ್ದು ಅವತ್ತು ನನಗೆ ಹಿಂಗೆ ಬಡ್ದದ್ದೀನಿ. ಇವತ್ತು ನಾನು ಯಾವುದೋ ಸುಳ್ಳಿಗೆ ಹೇಳ್ಕೊಂಡದಲ್ಲ. ನಾನು ಏನಕ್ಕಂದ್ರೆ ನಮ್ಮ ಪ್ರತಿಯೊಂದು ನಾನು ನೋವನ್ನ ನಾನು ಹೇಳ್ಕೊಂತೀನಿ. ನಾನು ಏನು ಕೇಳಿ ಜನಗಳ ತಗ ನಾನು ದುಡ್ಡು ಇದು ಮಾಡ್ತೀನಿ ಅಂದರೆ ಇಲ್ಲ ಅಂದ್ರೆ ಬಗೆಹರಿಸಿ ಕಳ್ಸೋದು ಅಂದರೆ ನಾನು ಬಿದ್ದು ಕಷ್ಟ ಬಿದ್ದೇ ಬಂದಿರೋದು. ನಾನು ಧರ್ಮ ನಿಯತ್ತಲ್ಲಿಂದ ಬದುಕಿರೋ. ಇವತ್ತು ನಾನು ಪುಷ್ಪ ಫ್ಯಾಕ್ಟ್ರಿ ಒಳಗೆ 100 ರೂಪಾಯಿ ಚಂದ ಎತ್ತು ಕೊಟ್ಟದ್ದು ನನಗೆ ಇವತ್ತು ನಾನು ಎಲ್ಲಾದರೂ ನನ್ನಲ್ಲಿ ಇದೇನು ಕರುಣೆ ಅನ್ನೋಂಥಕ್ಕದನ್ನು ನೋಡ್ತಾರೆ. ನನ್ನಲ್ಲಿ ಅನುಕಂಪ. ನಾನು ಯಾರಿಗೂ ಆ ಥರ ನಾನು ಎಷ್ಟೆಷ್ಟು ದೊಡ್ಡ ಇದೇ ನಮ್ಮ ಬಾಲಾಜಿ ಥಿಯೇಟ್ರಿಂದ ಶಿವಮಲ್ಲು ಅಂತ ಹೇಳ್ಬಿಟ್ಟು ನಾಗೇಂದ್ರ ಅಂತ ನಾನು ಫೀಲ್ಡ್ ಆಫೀಸರ್ ಆಗಿದ್ದ ಕೆಲಸ ಮಾಡ್ತಿದ್ದು ನಾನು. ಆಮೇಲೆ ನನಗೆ ಅವ್ರು ಓನ್ ಬಾಸ್ಗಳಾದರೂ ನನಗೆ ಫೀಲ್ಡ್ ಆಫೀಸರ್ ಸ್ಥಾನ ಸಿಕ್ತು. ಹೌಸ್ ಕೀಪಿಂಗ್ ಡೆಸ್ಟರ್ಸ್ ಕಂಪ್ನಿ ಅಂತ ಹೇಳ್ಬಿಟ್ಟು ದೊಂಬ್ಳೂರು A1 ನಮ್ಮದು ಕಂಪ್ನಿ ಇದ್ದಿದ್ದವಾಗ. ಅಂಥದ್ರಲ್ಲಿ ಏನೈತೆ ನಾವು ಕೆಲಸ ಮಾಡ್ಕೊಂಡು ಎಲ್ಲ ಥರದ್ರಲ್ಲೂ ಹೌಸ್ ಕೀಪಿಂಗ್ ಕೆಲಸನೆಲ್ಲ ಮಾಡಿದ್ದೀನಿ ನಾನು ಫ್ಯಾಕ್ಟ್ರಿಗಳಿಗೆ. ನಾನು ಯಾವುದೋ ಅವಮಾನ ಇಟ್ಕೊಂಡಲ್ಲ ನಾನು. ನನಗೆ ಯಾಕೆ ಅಂದರೆ ನಿಯತ್ತು ಧರ್ಮ, ನಾನು ಕಾಯಕ ಅಷ್ಟೇ ಯಾವ್ದಾರ ಮಾಡ್ತಾಯಿದ್ದೀನ ಕಾಯಕ. ಹಂಗಂತ ನಾನು ಮೋಸ ಮಾಡಿದ್ದಾಗಲಿ ಕೊಲೆ ಮಾಡೋದಾಗಲಿ ಇನ್ನೊಂದು ನನಗೆ ಇನ್ನೊಬ್ರು ತಲೆ ಹಿಡ್ದು ಬದುಕೋದು ಆ ಥರ ನಾನು ಜೀವ ಮಾಡಿದಾಗ ಕಲ್ತಿಲ್ಲ. ಇನ್ನೊಬ್ರು ಹೆಣ್ಣು ಮೇಲೆ ನಾನು ಕೆಟ್ಟ ಕಣ್ಣು ಹಾಕೋದು ಇಲ್ಲ. ನಾನು ಆ ಥರಕ್ಕೆ ನಾನು ಬಾಳ್ತಾನಲ್ಲ. ಕೆಲವು ಜನ ಈ ಥರಕ್ಕೆ ನನಗೇನಾಯ್ತು ಈ ಏನು ಇಲ್ದ ಕಾಮೆಂಟ್ ಆಗ್ತಾವಲ್ಲ, ಅದಕ್ಕೋಸ್ಕರ ನಾನು ಈ ಒಂದೊಂದಿಟ್ಟು ನಾನು ನೋವನ್ನ ನಾನು ಹೇಳ್ಕೊಂತೀನಿ. ನಾನು ಭಕ್ತರುಗಳಿಗೆ ಅಷ್ಟೇ ನಾನು ಬಗೆಹರಿಸ್ತೀನಿ ಅಂದರೆ ನಾನು ಮನೆಗಳಿಗೂ ಅಷ್ಟೇ ನಾನು ಬಗೆಹರಿಸ್ತಿದ್ದೀನಿ. ಇವತ್ತು ನಾನು ಪೂಜೆ ಮಾಡಲ್ಲ ಅಂದ್ರೆ ಅವ್ರು ಬರ್ತಾರೆ. ಕೆಲವು ಜನ ನಂಬರ್ ಕೊಡ್ರಿ ಇಲ್ಲಿ ಅಂತಂದರು ನನ್ನ ಭಕ್ತರುಗಳು. ನಂಬರ್ ಕೊಟ್ಬಿಟ್ರೆ ಏನೆಲ್ಲ ಅವ್ರಿಗೆ ಎಲ್ಲಿ ಮಾಡ್ಬೇಕು ನಮ್ಮ ಭಕ್ತರುಗಳು ಮಾಡಿಬಿಡ್ತಾರೆ. ನನ್ನ ಭಕ್ತಾದಿಗಳು ನನ್ನ ತಾಯಿ ಅಷ್ಟೇ ನನ್ನನ್ನು ಇವತ್ತು ಅಷ್ಟೇ ನೋವು ತಿಂತವ್ರು. ನನ್ನ ತಾಯಿ ಎದುರಾಕೊಂಡವ್ರು. ನಿಮಗೆ ಅದನ್ನು ನೋಡ್ರಿ ಅಮ್ಮನ ಏನೇ ಅಂತಾರ, ಅಮ್ಮನ ವಿಶೇಷತೆ ಏನಂತ ಇಲ್ದರೆ ಗೊತ್ತು. ಅಮ್ಮನ ಒಬ್ಬನ ವ್ಯಕ್ತಿ ಗೊತ್ತಿಲ್ದರೆ ಒಬ್ಬನ ವ್ಯಕ್ತಿ ಬಗ್ಗೆ ಮಾತಾಡೋದು ಅಪರಾಧ. ಈಗೇನೈತೆ ಬರ್ರಿ, ನಾನು ಎಲ್ಲೋ ಹೋಗ್ತೀನಿ ಒಬ್ಬರು ಭಕ್ತರ ಮನೆಗಳಿಗೆ ಎಷ್ಟು ವಿಸಿಟ್ ಆಗ್ತೀನಿ, ಎಷ್ಟು ಬಗ್ಗೆ ಸಮಸ್ಯೆ ಬರ್ತೀನಿ, ಎಷ್ಟು ನೋವುಗಳನ್ನ ಕಾಪಾಡ್ಕೊಂಬರ್ತೀನಿ. ಆ ನೋವುಗಳ ಕಣ್ಣಾಗ ನೀರು ಆನಂದ ನೋಡ್ತೀನಲ್ಲ, ಅವಾಗ ನಾನು ಸಂತೋಷ ಪಡೋದು. ನಾನು ದುಡ್ಡು ಮಾಡಬೇಕು ಅಂದರೆ ನಾನು ಪರಿಹರಿಸ್ಕೊಂಬರೋದ್ರಾಗ 50,000 60,000 ತಗೊಬೋದು. ಎಲ್ಲ ನಾವು ಹೋಗ್ತಾರೆ, ಮನೆ ವಿಸಿಟಿಂಗ್ ಹೋಗ್ತಾರೆ, ಎಲ್ಲ ಕಡೆಗೆ ಹೋಗ್ತಾರೆ, ಲಕ್ಷ ಕೇಳ್ತಾರೆ. ಸುಮ್ಮನೆ ಇಲ್ದಾವೆ ಎದುರಿಸ್ತಾರೆ. ಇವತ್ತು ಎಲ್ಲನೇನೈತೆ ಬಟ್ಟೆ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತಾರೆ ಹೆಣ್ಮಕ್ಳು ಗಂಡಸ್ರನ್ನ. ಈ ಗಂಡಸರು ಅಷ್ಟೇ ಹೆಣ್ಮಕ್ಳನ್ನ ಹಂಗೆ ಚೇಂಜ್ ಮಾಡ್ತಾ ಇರೋದು ಕಾಲ ಆಗಿ ಹೋಗ್ಬಿಡ್ತಿದ್ದು. ಇದು ವಶೀಕರಣ ಅನ್ನತಕ್ಕಂಥ ಪ್ರಯೋಗಗಳು ಬಂದ್ಬಿಟ್ಟು ಅವ್ರು ಇವ್ರು ವಶೀಕರಣ ಇವ್ರನ್ನ ವಶೀಕರಣ ಮಾಡ್ಕೊಂಬಿಟ್ಟು ಎಲ್ಲನ ಮಾಟ ಮಂತ್ರ ಎಲ್ಲ ಅದೆಲ್ಲ ಸುಮ್ಮನೆ ಸುಳ್ಳು ದೇವರೆಲ್ಲ ಮೂಢನಂಬಿಕೆ ಅಂತಾರೆ. ಇವತ್ತು ಹಬ್ಬ 5-5 ಜನ ಮದುವೆ ಆಗೇನಿ ನಮ್ಮ ಹಿಂದೂ ಸಂಪ್ರದಾಯಗಳಿಗೆ. ಒಂದು ಹೆಣ್ಣೆಂಗ್ಸು ಸೆಕೆಂಡ್ ಮ್ಯಾರೇಜ್ ಅಂತ 5-5 ಜನ ಚೇಂಜ್ ಮಾಡ್ತಾ ಐತಿ. ನನಗೆ ಅವನು ಬೇಕು ಇವನು ಬೇಕು, ನನಗೆಲ್ಲ ಓದ್ಕೊಳೋದ ಮೋಸ ಮಾಡ್ದೆ, ಅವನ ಕರೆಸ್ಕೊಡ್ರಿ, ಅವ್ನು ಇದು ಮಾಡ್ರಿ ಅಂತ 50 ಜನ ಬರ್ತಾರೆ ಫೋನ್ಗಳ್ನಂತ. ನಾನು ಹೇಳ್ತೀನಿ ವಶೀಕರಣ ಮಾತ್ರ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ವಶೀಕರಣ ನಾನು ಮಾಡಲ್ಲ. ಯಾಕೆಂದರೆ ಇನ್ನೇನಾದ್ರು ಒಳ್ಳೇದು ಮಾಡ್ಬೇಕಾ, ವ್ಯಾಪಾರ ಏನಾಯ್ತ ಮಾಡ್ಬೇಕಾ ಮಾಡಿಕೊಡ್ತೀನಿ. ನಾನು ಇನ್ನೊಬ್ರದ್ದು ಅದನ್ನು ತಲೆ ಹಿಡಿಯೋದು ತಲೆ ಹೊಡೆಯೋದು ನಾನು ಮಾಡಲ್ಲ. ನಾನು ನೇರವಾಗಿ ಹೇಳ್ತೀನಿ, ನಾನು ಒಳ್ಳೇದಾಗಬೇಕಾ ಒಳ್ಳೇದು ಮಾಡ್ಕೊಡ್ತೀನಿ. ನಿಮ್ಮ ತಾಳಿ ಕಟ್ಟಿದ್ದು ಏನಾಯ್ತು ಸಪ್ತಪದಿ ತುಳಿದು ಏನಾಗಿತ್ತು ಧರ್ಮ ಪತ್ನಿ ಇದೆ, ನಾನೇನೈತೆ ಅವ್ರು ಎಷ್ಟು ಜನರಿಗಿದ್ರೆ ನಾನು ಮಾಡ್ಕೊಡ್ತೀನಿ. ನೋಡವ ಮಲ್ಗಳು ಏನು ಸುಖವಾಗಿ ಮನೆಗೆ ನೋಡ್ರಿ ಅಲ್ಲಿ ಏನು ಆ ಸುಖನಿದ್ದೆ ಕಾಲು ಚಾಚ್ಕೊಂಡು ಹಚ್ಚಿಗಟ ಮನೆಗೆ. ಒಂದು ನೆಮ್ಮದಿ ಜೀವನ ಅದು. ತಾಯಿ ಕ್ಷೇತ್ರದಲ್ಲಿ ಎಂಥರಿಗೂ ಸಾಕಾಗತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಅಷ್ಟನ್ನೇನೈತೆ ಏನು ಇಲ್ದಂಗೆ ಚಿಂತಿಲ್ದಂಗೆ ಮನಗ್ತಾರೆ.
ಇನ್ನು ಸ್ವಲ್ಪ ನಾನೇನೈತೆ ಒಂದು ಸ್ವಲ್ಪ ಸೀಟ್ ಹಾಕಿದ್ರೆ ಜನ ಬಂದು ಒಂದಿಷ್ಟು ಮನೆ ಕೆಣಕೊಂದು ಅವಕಾಶ ಆಗುತ್ತೆ ನೋಡಿ. ಈಗ ಎದ್ದೇಳ್ತ ಅದು ವಿಡಿಯೋ ಇವ್ರಿಗೆ ನಾವು ಮಾತಾಡಿದ್ರೆ ಅಲ್ಲಿ ಕೆಲಸ ಐತಿ. ಈಗ ಎದ್ದೇಳ್ದೆ ಹಂಗೆ ನಮ್ಮಲ್ಲಿ ಈ ಸಾಲಿಗ್ರಾಮನ ಅಷ್ಟೇ ದೇವರಿದು ನಿಜವಾದ ನಮ್ಮ ಆಗು ಹೋಗುಗಳ್ನ, ನಮ್ಮ ಕ್ರಿಯಾಶೀಲೆಗಳ್ನ, ಮತ್ತೆ ನಮ್ಮ ಅರ್ಥನಗಳ್ನ, ನಮ್ಮ ನಡೆ ನುಡಿಗಳ್ನ ಎಲ್ಲ ಆಲಿಸ್ತೈತಿ ಇದು ಈ ಸಾಲಿಗ್ರಾಮ. ಈ ಸಾಲಿಗ್ರಾಮನ ಏನೈತೆ ಈ ಸಾಲಿಗ್ರಾಮ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ ಕೆಲವು ಜನ. ನಿಖಿಲ್ನ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ದೇವತೆಗಳೆಲ್ಲ ಹೇಳಿದ್ರು. ಎಲ್ಲಾರ್ಗು ಬೇಕಾದ್ರೆ ರಾಮನಗರ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲಾರ್ಗು ಹೇಳ್ತೀನಿ, ನಿಖಿಲ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ತಾಳೆಗರಿಯಿಂದ ಎಲ್ಲ ಬರ್ತೈತೆ ಅಂತ ಅವನ ಹೆಸ್ರ. ಬಸವಣ್ಣ ಎಲ್ಲ ಹೇಳಿತ್ತು. ಹೇಳಿದ್ದೇನು ಹೇಳೋ ಅಟ್ಟಿಲಕ್ಕಮ್ಮ, PV ಯೋಗೇಶ್ವರನೇ ಗೆಲ್ಸೋದು ಅಂತ ಹೇಳಿತ್ತು. ನಾನು ಹೇಳ್ದೆ ಯೋಗೇಶ್ವರೇ ಗೆಲ್ಲೋದು ನೋಡ್ರಿ ಅಂತ. ಆಮೇಲೆ ಅದನ್ನೇನೈತೆ ಎಲ್ಲ ತರಕ್ಕೂ ಪರಿಹಾರ ಅನ್ನತಕ್ಕದ್ದನ್ನು ಕೇಳಿರೋ ನನಗೆ ಗೆಲ್ಲಿಸ್ಕೊಡ್ರಿ ಅಂತಾನ. ಬರ್ಲಿ ಗೆಲ್ಲಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೆ ನಾನು. ಮತ್ತೆ ತಾಳೆಗರೆ ಬರ್ದವು ಎಲ್ಲ ಏನಾದ್ರು ಮತ್ತೆ ಎಲ್ಲಾರು ಹೇಳ್ಬಿಟ್ರು ಎಲ್ಲ ಗೆಲ್ಲ ಕುದುರೆ ಮೇಲೆ ಹೋಗ್ಬಿಟ್ರು ಮೇಲೆ ಐತೆ ಅಂತಾನ. ನಾನು ಹೇಳ್ದೆ ಕುಮಾರಸ್ವಾಮಿಗೆ ಆ ಕುಟುಂಬಕ್ಕೆ ಆಗಿರೋ ಪರಿಹಾರ ಬಗೆಹರಿಸ್ಕೊಳ್ಳಿ ಫಸ್ಟು, ಆಮೇಲೆ ನೋಡಿವಿ ಅಂತ ಅವ್ರಿಗೆ. ಒಂದು ಆರಿಸ್ಕೊಂಡಂಗೆ ಒಂದು ಹುಡ್ತಲೇ ಐತೆ ಅವ್ರ ಮನೆ ಕುಟುಂಬಕ್ಕೆ, ದೇವೇಗೌಡ ಕುಟುಂಬಕ್ಕೆ. ಅಷ್ಟು ಸಮಸ್ಯೆ ಅನ್ನತಕ್ಕದ್ದು ಬೇಕು ಅಂತ ಜನನೇ ಅದಕ್ಕೆ ಸಮಸ್ಯೆ ಪರಿಹಾರ ಕೊಡ್ತಾರೆ. ಅದನ್ನೇನೈತೆ ನಾನು ಈ ಸಾಲಿಗ್ರಾಮದ ವಿಚಾರದೊಳಗೆ ಅದನ್ನ ಒಂದಿಷ್ಟು ಎತ್ಕೊಂಡು ಯಾಕೆ ಅಂದರೆ ನಿಜವಾದ ಶಕ್ತಿ ಬಗ್ಗೆ ಮಾತಾಡ್ಬೇಕು. ನಿಜವಾದ ಸ್ಥಾನದೊಳಗೆ ಏನಾಯ್ತು ಎಲ್ಲೆಲ್ಲಿ ಶಕ್ತಿ ಪೀಠಗಳು ಎಲ್ಲೆಲ್ಲಿ ಶಕ್ತಿ ಐತೆ ಅಂತ ತಾಯಿ ಸಾಕ್ಷಾತ್ ನನಗೇನೈತೆ ನನ್ನ ಹೃದಯದೊಳಗೆ ಒಂದೇ ಅಮ್ಮ ಇದ್ದಿದ್ದು. ಅದು ಮೂಲ ಸ್ಥಾನದಾಗ ನಾನು ನಟಿಲಕ್ಕಮ್ಮ ಅಲ್ಲಿ ನನಗೆ ಭಾಷೆ ಕೊಟ್ಟು ಬೆನ್ನಿಂದ ಬಂದಳು. ಅಲ್ಲಿಂದ ಏನೈತೆ ನಾನು ಇವೆಲ್ಲ ಸೃಷ್ಟಿ ಅದು. ಈಗ ತಿರ್ಗಾನ ಏನೈತೆ ಕಾಲಿ ಗಂಡಕ್ಕಿ ನದಿಗೆ ಹೋಗ್ಬೇಕು ಅಂತ ಇದ್ದೀನಿ ನಾನು. ಏನೈತೆ ಒಂದಿಟ್ಟು ಶಿವರಾತ್ರಿ ವರ್ಷದೊಳಗೆ ಹೋಗಿ ಬರ್ತೀವಿ. 4 ಜನ ನಾವು ಹೊರಟಿದ್ದೀವಿ. ಅರವಿಂದ ಅಣ್ಣ ನಾವು ಅನ್ನತ್ತೆ ಒಂದಿಷ್ಟು ಕಾಲಿ ಗಂಡಕ್ಕಿ ನದಿಗೆ ಹೋಗೋಣ ಅಂತ. ತಿರ್ಗಾ ಒಂದಿಷ್ಟು ಸ್ವಾಮಿ ಈ ಶಿಲೆ ಸ್ಥಾಪನೆ ಆಗೋದ್ರೊಳಗೆ ತಂದು ಅಮ್ಮಗೆ ಇನ್ನೂ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ. ಒಂದು ದೇವ್ರಿಗೆ ಶಕ್ತಿ ಇದು ಜಾಸ್ತಿ, ಎನರ್ಜಿ ಜಾಸ್ತಿ ಬರುತ್ತೆ, ಅಷ್ಟು ಒಂದು ಪವರ್ ಬರುತ್ತೆ. ಮನ್ಸರ್ಗೂ ನಮಗೂ ಒಂದು ಸಪೋರ್ಟಿಂಗು, ನಮ್ಮ ತಪಸ್ಸಿಗೆ ಒಂದು ಜಪಕ್ಕೆ ಇದು ಆದ್ಯತೆ ಜಾಸ್ತಿ ಕೊಡುತ್ತೆ. ಕಷ್ಟ ಕೊಡುತ್ತೆ ಸ್ಟಾರ್ಟಿಂಗು, ಬಂದ್ಮೇಲೆ ಕಷ್ಟ ಕೊಡುತ್ತೆ, ಹೋಗ್ಬೇಕಾದ್ರೆ ಸುಖ ಕೊಡುತ್ತೆ. ಅದು ಏನೈತೆ ನಮ್ಗೆ ಇಷ್ಟು ವರ್ಷ ಅನ್ನತಕ್ಕದ್ದು ಕಷ್ಟ ಇರುತ್ತೆ, ಅಷ್ಟು ವರ್ಷ ಕಳೆದ ನಂತರ ನಮಗೆ ಸುಖ ಕೊಡ್ತಾ ಇರ್ತೈತಿ. ಅಂದ್ರೆ ಅದಾದ್ಮೇಲೆ ಅದೇ ಪ್ರೊಸೀಜರ್ ಪೂಜೆ ಮಾಡೋದು ಎಲ್ಲ ಪೂಜೆ ಮಾಡ್ತಾರೆ ಇರ್ಬೇಕು. ಒಂದು ತುಳಸಿ, ಒಂದು ಏನೈತೆ ಒಂದಿಷ್ಟು ನೀರು, ಒಂದು ತುಳಸಿ ಪತ್ರೆ. ಈಗ ನಾವೇನೈತೆ ಮಗ ತಕೊಂಡು ಊಟ ಮಾಡೇ ಮಾಡ್ತೀವಿ, ಸ್ನಾನ ಮಾಡೇ ಮಾಡ್ತೀವಿ. ಸ್ನಾನ ಮಾಡಿದ್ಮೇಲೆ ನಾವು ಊಟ ದಿನ ಮಾಡ್ಲೇಬೇಕಂದ್ರೆ ತಿನ್ನುವಾಗ ಏನೈತೆ ಅದನ್ನ ಸ್ವಾಮಿಗೆ ಒಂದು ಹೂನ ಒಂದಿಷ್ಟು ಏನೈತೆ ನೈವೇದ್ಯ. ಅವನೇ ಭಕ್ಷಣ ಭೋಜನ ತಿನ್ನೋಂತಲ್ಲ. ಯಾರು ದೇವ್ರಿಗೆ ನೈವೇದ್ಯ ಕೊಡ್ತೀವಿ ಅಂತಾರೆ ಕೇಳ್ರಿ, ನೈವೇದ್ಯ ದೇವ್ರು ತಿಂತೈತೆ ಕೇಳ್ರಿ. ನೀನು ನೈವೇದ್ಯ ಪೊಂಗಲ್ ಏನೈತೆ ಮರಿ ಕಡ್ದು ಮರಿ ಕಡ್ತಾರೆ, ಮಟನ್ ತಗೊಂಡಾಗ ಸಾರಿಗೆ ಹಾಕ್ತಾರೆ, ಅದನ್ನ ತಿಂತೈತೆ ಕೇಳ್ರಿ ದೇವ್ರು. ಅದ್ರ ರೂಪದಲ್ಲಿ ನಾವು ತಿಂತೀವಿ, ನಮಗೆ ಅದನ್ನ ರಿಟರ್ನ್ ಬರುತ್ತೆ. ನಿಜವಾಗಿ ದೇವ್ರಿಗೆ ಊಟ ಅನ್ನತಕ್ಕದ್ದು ಓಮದಲ್ಲಿ ಹಾಕ್ತಿವಲ್ಲ ಸ್ವಾಹ ಅಂತಾನ, ಅವಾಗ ದೇವಾಲಯಗಳಿಗೆ ಶಕ್ತಿ ಬರೋದು, ಮನೆಗಳಿಗೆ ಏನೈತೆ ಶಕ್ತಿ ಬರೋದು. ಯಾವಾಗ ಅಲ್ಲಿ ಒಂದು ದೈವಕ್ಕೆ ಶಕ್ತಿ ಅನ್ನತಕ್ಕಂಥ ಜಾಗದೊಳಗೆ ಸ್ವಾಹ ಅಂತೇಳಿ ಅನ್ನ ಅನ್ನತಕ್ಕದ್ದು ಬೆಲ್ದನ್ನ ಏನೈತೆ